Where are we going? Northern Lights hunting. How is the Josh? ತುಂಬಾ ಲೈಟ್ ಆಗಿ ಕಾಣಿಸ್ತಾ ಇದೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ, ನಾನು ಕಾವ್ಯ, ವಾರ್ಸಾ ಪೋಲ್ಯಾಂಡ್ನಿಂದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಲೈಫ್ ಸ್ಟೈಲ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸ್ ನಾನು ಮಾಡ್ತೀನಿ. ಸದ್ಯಕ್ಕೆ ನಾನು ಫಿನ್ಲ್ಯಾಂಡ್ನಲ್ಲಿ ನಾರ್ದರ್ನ್ ಲೈಟ್ಸ್ ಹಂಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆಗೆ. ವೇರ್ ಆರ್ ವಿ ಗೋಯಿಂಗ್? Northern Lights hunting. ಯಾ ಫೈನಲಿ ನಾವೆಲ್ಲ ದುಡ್ಡು ಉಳಿಸೋದಕ್ಕೋಸ್ಕರ ಯಾವುದೇ ಟೂರ್ ಗೈಡ್ನ ತೊಗೊಳ್ದೆ. ಓಕೆ, ಸೊ ನಾವೆಲ್ಲ ದುಡ್ಡು ಉಳಿಸೋಕ್ಕೋಸ್ಕರ ಯಾವುದೇ ಟೂರ್ ಗೈಡ್ನ ತೊಗೊಳ್ದೆ ನಾವೇ ನಾರ್ದರ್ನ್ ಲೈಟ್ಸ್ ಹಂಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾನೇ ಕರ್ಕೊಂಡು ಹೋಗ್ತಾ ಇರೋದು, ನಾನೇ ಗೈಡು, ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ. ಯಾವ ಗೈಡು ಇಲ್ಲ, ನಾನು ನೋಡಿ ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ಕಾಣಕ್ಕೆ ಸಿಗುತ್ತೆ ಅಂತೆಲ್ಲ ನೋಡಿದ್ದೀನಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಇನ್ ಕೇಸ್ ನಾವು ಸಕ್ಸಸ್ಫುಲಿ ನೋಡಿದ್ರೆ ಐ ವಿಲ್ ಲೆಟ್ ಯು ಗೈಸ್ ನೋ ಹೇಗೆ ನಾವು ನಾರ್ದರ್ನ್ ಲೈಟ್ಸ್ ಹಂಟಿಂಗ್ ಮಾಡಿದ್ವಿ, ಏನೇನೆಲ್ಲ ವಿಚಾರನ ಗಮನದಲ್ಲಿ ಇಟ್ಕೊಂಡ್ವಿ ಅಂತ. How's the Josh? How's the Josh? ಸೊ ನಾವಂತೂ ನಾರ್ದರ್ನ್ ಲೈಟ್ಸ್ ನೋಡೋದಕ್ಕೆ ಬಂದ್ವಿ. ತುಂಬ ಲೈಟಾಗಿ ಕಾಣಿಸ್ತಾ ಇದೆ. ಅದನ್ನು ಮೊಬೈಲ್ ಫೋನಲ್ಲಿ ಯಾವುದೂ ಕ್ಯಾಪ್ಚರ್ ಮಾಡಲ್ಲ, ಬರೀ ಫೋಟೋಲ್ಲಿ ಮಾತ್ರ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇದೆ ನೈಟ್ ಮೋಡಲ್ಲಿ. ಮತ್ತು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನಾರ್ಮಲ್ಲು ಮತ್ತು ನಾರ್ದರ್ನ್ ಲೈಟ್ಸ್ಗೆ. ಅಷ್ಟು ಡಾರ್ಕ್ ಇಂಟೆನ್ಸ್ ಆಗಿಲ್ಲ, ಬಟ್ ಸ್ಟಿಲ್ ವಿ ಆರ್ ಏಬಲ್ ಟು ಸಿ ನಾರ್ದರ್ನ್ ಲೈಟ್ಸ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನೆನ್ನೆ ನಾರ್ದರ್ನ್ ಲೈಟ್ಸ್ ಹಂಟಿಂಗ್ ಆದಮೇಲೆ ವಿ ಹ್ಯಾಡ್ ಅಬ್ಸಲ್ಯೂಟ್ಲಿ ಝೀರೋ ಎನರ್ಜಿ ಟು ಟಾಕ್ ಆರ್ ವ್ಲಾಗ್ ಎನಿಥಿಂಗ್. ಅದಕ್ಕೆ ನಾನು ನೆನ್ನೆ ಅಲ್ಲಿಗೆ ನಿಲ್ಲಿಸಿದೆ. ಆ್ಯಂಡ್ ನೆನ್ನೆ ಏನೇನಾಯಿತು ಅನ್ನೋದನ್ನು ಸ್ವಲ್ಪ ಬ್ರೀಫಾಗಿ ಹೇಳೋಣ. ಮತ್ತು ಐ ಹ್ಯಾಡ್ ಆಲ್ಸೋ ಪ್ರಾಮಿಸ್ಡ್ ಯು ಗೈಸ್ ನಾವು ಏನೇನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿದ್ವಿ ನಾರ್ದರ್ನ್ ಲೈಟ್ಸ್ನ ನೋಡೋದಕ್ಕೆ ಅಂತಾನೂ ಹೇಳ್ತೀನಿ ಅಂತ ಹೇಳಿದೆ. ಸೊ ಅದನ್ನೆಲ್ಲ ಹೇಳೋಣ ಅಂತ ಐ ಆಮ್ ಸಿಟಿಂಗ್ ಹಿಯರ್ ಆ್ಯಂಡ್ ಟಾಕಿಂಗ್ ವಿತ್ ಯು ಗೈಸ್. ಸೊ ನಾನೊಂದು 2-3 ಆ್ಯಪ್ಸ್ನ ಫಾಲೋ ಮಾಡ್ತೀನಿ ನಾರ್ದರ್ನ್ ಲೈಟ್ಸ್ನ ಹಂಟ್ ಮಾಡೋದಕ್ಕೆ. ಸೊ ನಮಗೆ ಅದರಲ್ಲಿ ಇಂಡಿಕೇಶನ್ ಬರ್ತಾ ಇತ್ತು, ಲೈಕ್ ಇನ್ನೇನು ನಮಗೆ ಇಲ್ಲಿ ನಾರ್ದರ್ನ್ ಲೈಟ್ಸ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಲೈಕ್ ಓಕೆ, ಕಾಣಿಸಿದ ತಕ್ಷಣ ಲೆಟ್ಸ್ ಗೋ. ಇಲ್ಲಿಂದ ಒಂದು ಜಾಗ ಇದೆ, ಒಂದು 10-15 ಕಿಲೋಮೀಟರ್ಸ್ ದೂರದಲ್ಲಿದೆ, ಅಲ್ಲಿ ಕಾಣುತ್ತೆ ಅಂತ ಇಂಡಿಕೇಶನ್ ಬಂತು. ಸೊ ಅದಕ್ಕೆ ಓಕೆ ವಿಲ್ ಗೋ, 10-15 ಮಿನಿಟ್ಸ್ ಅಲ್ವಾ, ಗೆಟ್ ರೆಡಿ ಕ್ವಿಕ್ಲಿ ಆ್ಯಂಡ್ ದೆನ್ ಗೋ ಅಂತ ಅಂದ್ಕೊಂಡ್ವಿ. ಆದರೆ ನಾನು ಇನ್ನೊಂದು ಆ್ಯಪ್ನ ಫಾಲೋ ಮಾಡ್ತೀನಿ. ಅದರಲ್ಲಿ ಏನಂದರೆ ವೆಬ್ ಕ್ಯಾಮ್ರಾಸ್ ಇದೆ. ಆಲ್ಮೋಸ್ಟ್ ಫಿನ್ಲ್ಯಾಂಡಲ್ಲಿ ಪ್ರಾಮಿನೆಂಟ್ ಪ್ಲೇಸಸ್ನಲ್ಲೆಲ್ಲ ವೆಬ್ ಕ್ಯಾಮ್ರಾ ಇಟ್ಟಿದ್ದಾರೆ. ಅಲ್ಲಿ 15 ಕಿಲೋಮೀಟರ್ಸ್ ದೂರದಲ್ಲಿ ನಾವು ಹೋಗಬೇಕಾಗಿರೋ ಜಾಗದಲ್ಲಿ ಆಲ್ರೆಡಿ ಕಾಣಿಸ್ತಾ ಇದೆ ಅಂತ ಬಂತು. ಲೈಕ್ ಐ ಕುಡ್ ಸಿ ಇಟ್ ಇನ್ ದ ವೆಬ್ ಕ್ಯಾಮ್ರಾ ಏನಾಗ್ತದೆ ಅಂತ. ಸೊ ಲೈಕ್ ಎಲ್ಲ ಬೇಗ ಕ್ವಿಕ್ಕಾಗಿ ರೆಡಿ ಆದ್ವಿ, ಬೇಗ ಹೋದ್ವಿ. ಆ್ಯಂಡ್ ದ ಟೆಂಪ್ರೇಚರ್ ವಾಸ್ ಸಮ್ವೇರ್ ಅರೌಂಡ್ ಲೈಕ್ ಫೀಲ್ಸ್ ಲೈಕ್ -16 ಏನೋ ಇತ್ತು ಅಂತ ಕಾಣುತ್ತೆ. ಆ್ಯಂಡ್ ಟೆಂಪ್ರೇಚರ್ ವಾಸ್ ಸಮ್ವೇರ್ ಅರೌಂಡ್ -10 or 11. ಇಟ್ ವಾಸ್ ನಾಟ್ ದ್ಯಾಟ್ ಈಸಿ. ಸೊ ಎಲ್ಲ ಚೆನ್ನಾಗಿ ಪ್ಯಾಕ್ ಆದ್ವಿ, ಹೋದ್ವಿ. ಲೈಕ್ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು. ನಮಗೆ ನಮ್ಮ ಬರೀ ಕಣ್ಣಿಗೆ ಅದು ಗ್ರೀನ್ ಕಲರ್ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಏನಂತ ಅಂದರೆ ಒಂಥರ ಕ್ಲೌಡ್ ಥರ ಕಾಣಿಸ್ತಾ ಇತ್ತು. ಸ್ಕೈ ಸಿಕ್ಕಾಪಟ್ಟೆ ಕ್ಲಿಯರ್ ಇತ್ತು. ನಮಗೆ ಲೈಕ್ ನಾನು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಓದ್ಬಿಟ್ಟು ಹೋಗೋಕ್ಕಿಂತ ಮುಂಚೆ ಎಲ್ಲ ಹೇಳಿದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಂದರೆ ಬರೀ ಕಣ್ಣಿಗೆ ಕಾಣಲ್ಲ, ಕ್ಯಾಮ್ರಾದಿಗೆ ಮಾತ್ರ ಕಾಣುತ್ತೆ ಅಂತ. ಆ್ಯಂಡ್ ಮೈ ಬ್ರದರ್ ಇನ್ ಲಾ ಹ್ಯಾಡ್ ಗೂಗಲ್ ಪಿಕ್ಸೆಲ್. ಸೊ ಅದ್ರಲ್ಲಿ ಫೋಟೋ ತೆಗಿಯೋಕ್ಕೆ ಶುರು ಮಾಡ್ತಿದ್ದಂಗೆ ವಿ ಕುಡ್ ಸಿ ದಟ್ ಗ್ರೀನ್ ಕಲರ್. ಇಟ್ ವಾಸ್ ಸೋ ನೈಸ್. ಅದಾದಮೇಲೆ ಮತ್ತೆ ಅಲ್ಲೇ ಓಡಾಡ್ತಾ ಇದ್ವಿ ಸೈಡಲ್ಲಿ, ಅಲ್ಲಿ ಇಲ್ಲಿ ಎಲ್ಲ. ಮತ್ತು ಕಾರ್ ತೊಗೊಂಡು ಒಂದು ರೌಂಡ್ ಎಲ್ಲ ಹಾಕ್ತಾಯಿದ್ವಿ. ಎಲ್ಲೆಲ್ಲಿ ಜನ ನಿಂತಿದ್ದಾರೋ ಅಲ್ಲೆಲ್ಲ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ವಿ. 9:30ಗೆ ನಾವು ಶುರು ಮಾಡಿದ್ದು. ಸ್ವಲ್ಪ ಲೈಟಾಗಿ ಗ್ರೀನ್ ಕಾಣಿಸ್ತಾ ಇತ್ತು. ಅದಾದಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತು. ಬರೀ ಕಣ್ಣಿಗೆ ಒಂಥರ ಲೈಟ್ ಗ್ರೀನೇ ಕಾಣಿಸ್ತಾ ಇತ್ತು, ಏನೋ ಡಾರ್ಕ್ ಗ್ರೀನ್ ಕಾಣಿಸ್ತಾ ಇರಲಿಲ್ಲ. ಬಟ್ ಆದರೆ ವಿ ಕುಡ್ ಸಿ ದಟ್ ಗ್ರೀನ್ ಲೈಟ್ ಆ್ಯಕ್ಚುಲಾಗಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಎಲ್ಲ ಕಡೆ ಗ್ರೀನ್ ಇತ್ತು. It was amazing experience, really amazing experience. One, we were very happy we did not go on a guided tour and spend 200 euros on per person to see auroras, but we were able to find it on our own ಅಂತ ಅಂದ್ಬಿಟ್ಟು. ಆ್ಯಂಡ್ ವಿ ವರ್ ದೇರ್ ಫಾರ್ ಆಲ್ಮೋಸ್ಟ್ ಲೈಕ್ 1.5 hour. ಕೈ ಎಲ್ಲ ಫುಲ್ಲು ಫ್ರೀಸ್ ಆಗೋಗಿತ್ತು ಎಲ್ಲರದೂ. ಮತ್ತು ತುಂಬ ಜನ ಕೂಡ ಬಂದಿದ್ದರು ಅಲ್ಲಿ ನೋಡೋದಕ್ಕೆ, ಬಿಕಾಸ್ ಎಷ್ಟೊಂದು ಜನ ಫಾಲೋ ಮಾಡ್ತಾ ಇರ್ತಾರೆ ಅಲ್ವಾ ವೆಬ್ ಕ್ಯಾಮ್ರಾನ. ಸೊ ಎಷ್ಟೊಂದು ಜನ ಇದ್ದರು. ಆಮೇಲೆ ಬರ್ತಾ ಒಂದು 11-15 ಆಗ್ತಿದ್ದಂಗೆ ಲೈಕ್ ಲಾಡ್ ಆಫ್ ಪೀಪಲ್ ವೆಂಟ್ ಬ್ಯಾಕ್. ಲೈಕ್ ಖಾಲಿ ಹೋಗ್ತಾಯಿದ್ರು, ಸ್ವಲ್ಪ ಲೇಟ್ ಆಗ್ತದೆ ಅಂತ. ಬಟ್ 12 ಗಂಟೆ ಹಾಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತದು. ಲೈಕ್
ಸ್ಕೈ ಪೂರ ಕವರ್ ಆಗ್ತಾಯಿತ್ತು ಆ್ಯಂಡ್ ಸ್ವಲ್ಪ ಗ್ರೀನ್ ಕಾಣಿಸ್ತಾ ಇತ್ತು. ಬಟ್ ಆದರೆ ನಮ್ಮ ಕ್ಯಾಮ್ರಾ ಲೈಕ್ ವೀಡಿಯೋ ತೆಗಿಯೋಕ್ಕಾಗ್ತಾ ಇರಲಿಲ್ಲ ನನ್ನ ಕ್ಯಾಮ್ರಾನಲ್ಲೆಲ್ಲ. ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ, ನನ್ನ ಹತ್ರ ಅಷ್ಟು ಎಕ್ವಿಪ್ಡ್ ಕ್ಯಾಮ್ರಾಸ್ ಎಲ್ಲ ಇಲ್ಲ. ಲೈಕ್ ನಾರ್ದರ್ನ್ ಲೈಟ್ಸ್ ವೀಡಿಯೋ ಎಲ್ಲ ತೆಗಿಯೋಷ್ಟು ಫೋಟೋಲೆಲ್ಲ ಕಾಣಿಸ್ತಾ ಇತ್ತು, ಇನ್ಕ್ಲೂಡಿಂಗ್ ಮೈ ಐಫೋನ್ ವಾಸ್ ಪಿಕಿಂಗ್ ಅಪ್ ದ ಕಲರ್, ಫೋಟೋ ಎಲ್ಲ ಬರ್ತಾಯಿತ್ತು. ಎನಿವೇ ಐವ್ ಪುಟ್ ದ ಫೋಟೋಸ್ ಯೆಸ್ಟರ್ಡೇ, ಇದು ನೋಡಿದ್ದೀರಲ್ಲ, ಇಟ್ ವಾಸ್ ಸೋ ನೈಸ್. ಒಂದು ಕೊನೆಯಲ್ಲಿ ಲೈಕ್ ಇಂಟೆನ್ಸಿಟಿ ತುಂಬ ಜಾಸ್ತಿ ಆದಾಗ ಐ ಟ್ರೈ ಟು ಟೇಕ್ ಅ ವೀಡಿಯೋ ಫ್ರಮ್ ಮೈ ಐಫೋನ್. ಅದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು ಗ್ರೀನ್ ಕಲರ್ ಲೈನ್. ಬಟ್ ಆದರೆ ನಾವು ಅದರಲ್ಲಿ ಇರೋಕ್ಕಾಗ್ತಾ ಇರಲ್ಲ ಆ ವಿಡಿಯೋನಲ್ಲಿ. ಎನಿವೇ ದಟ್ಸ್ ಓಕೆ, ನೋ ಪ್ರಾಬ್ಲಮ್, ವಿ ಹ್ಯಾವ್ ಫೋಟೋಸ್. ಆದರೆ ಲೈಕ್ ಇವತ್ತು ಕೂಡ ನಾವು ನಾರ್ದರ್ನ್ ಲೈಟ್ಸ್ ಹಂಟಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಇವತ್ತು ಬಂದು 30th of November, ಅಮಾವಾಸ್ಯೆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಲೈಕ್ ಇಂಟೆನ್ಸಿಟಿ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ನೋ ಮೂನ್ ಲೈಟ್ ಟು ಇಂಟರ್ಫಿಯರ್. ನೆನೇನೂ ಇರಲಿಲ್ಲ ಆಲ್ಮೋಸ್ಟ್. ಆದರೆ ಇವತ್ತು ಇಟ್ಸ್ ಅ ಗುಡ್ ಟೈಮ್. ಐ ಆಮ್ ನಾಟ್ ಶ್ಯೂರ್ ಎಷ್ಟು ಕ್ಲೌಡಿ ಇರುತ್ತೆ, ನಮಗೆ ನೋಡೋಕ್ಕಾಗತ್ತಾ ಅಂದ್ಬಿಟ್ಟು. ಆ್ಯಂಡ್ ನಾವು ರೊವೆನ್ಯಾಮಿಯಿಂದ ಲೆವಿಗೆ ಹೋಗ್ತಾ ಇದ್ದೀವಿ, ಲೈಕ್ ಟು ದ ಟಾಪ್ ಆಫ್ ದ ಫಿನ್ಲ್ಯಾಂಡ್. ಅಲ್ಲಿ ಚಾನ್ಸಸ್ ಆರ್ ಮೋರ್ ಆ್ಯಂಡ್ ಇಂಟೆನ್ಸಿಟಿ ವುಡ್ ಬಿ ಮೋರ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಐ ಹೋಪ್ ಇಟ್ ಗೋಸ್ ಗುಡ್ ಟುಡೇ. ಆ್ಯಂಡ್ ಅದಾದಮೇಲೆ ನಾವು ನೋಡಿದ್ರೆ ಐ ವಿಲ್ ಟೆಲ್ ಯು ರೆಸ್ಟ್ ಆಫ್ ದ ಥಿಂಗ್ಸ್, ಹೇಗಿತ್ತು, ಏನು ಮಾಡಿದ್ವಿ, ಏನೇನೆಲ್ಲ ಮೈಂಡಲ್ಲಿ ಇಟ್ಕೊಂಡಿದ್ವಿ ನಾವು ನಾರ್ದರ್ನ್ ಲೈಟ್ಸ್ ನೋಡೋದಕ್ಕೆ, ಮತ್ತು ಯಾವ್ಯಾವ ಅಪ್ಲಿಕೇಶನ್ನ ಫಾಲೋ ಮಾಡಿದೆ ಮೋಸ್ಟ್ ಇಂಪಾರ್ಟೆಂಟ್ಲಿ, ಅದನ್ನು ಎಲ್ಲನೂ ಹೇಳ್ತೀನಿ ನಾನು ನಿಮಗೆ. ಓಕೆ, ಲೆಟ್ಸ್ ಸಿ ಯು ಗೈಸ್ ಲೇಟರ್. ಬಾಯ್. Day 2 of Northern Lights hunting. Let's go! Finally, ನಾವು ಲೊಕೇಶನ್ನ ರೀಚ್ ಆಗಿದ್ದೀವಿ ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ದ ನಾರ್ದರ್ನ್ ಲೈಟ್ಸ್ ಟು ಶೋ ಅಪ್. ಹೋಪ್ಫುಲಿ ಇವತ್ತು ನೋಡೋಕ್ಕೆ ಸಿಗುತ್ತೆ. ಲೆಟ್ಸ್ ಸಿ. ರೈಟ್ ನಾವು ಫುಲ್ ಕತ್ಲೆ ಇದೆ ಬಿಕಾಸ್ ದಿಸ್ ಇಸ್ ದ ಲೊಕೇಶನ್ ವೇರ್ ವಿ ಆರ್ ವೇಟಿಂಗ್ ಫಾರ್. ಅದಕ್ಕೇ ಒಂದು ಲೈಟ್ ಆನ್ ಮಾಡದೆ ಎಲ್ಲರೂ ಕಾಯ್ಕೊಂಡಿದ್ದಾರೆ. ನಾವು ಇಲ್ಲಿದ್ದೀವಿ ಆ್ಯಂಡ್ ದೆರ್ ಆರ್ ಸಮ್ ಪೀಪಲ್ ವೇಟಿಂಗ್ ಓವರ್ ದಟ್ ಸೈಡ್. ಸೊ ದಿಸ್ ಇಸ್ ದ ಲೊಕೇಶನ್ ವೇರ್ ವಿ ಆರ್ ವೇಟಿಂಗ್ ಫಾರ್ ನಾರ್ದರ್ನ್ ಲೈಟ್ಸ್. ಲೆಟ್ ಮಿ ಸ್ವಿಚ್ ಆಫ್ ದ ಲೈಟ್ ಆ್ಯಂಡ್ ವೇಟ್ ಫಾರ್ ಇಟ್. ಹಾಯ್ ಗಾಯ್ಸ್, ನೆನ್ನೆ ನಾವು ನಾರ್ದರ್ನ್ ಲೈಟ್ಸ್ ಹಂಟಿಂಗ್ ಹೋಗಿದ್ವಿ, ಆದರೆ ಅದಾದಮೇಲೆ ನಾನು ನಿಮಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಕೊಡಲಿಲ್ಲ. ಸೊ ಐ ಥಾಟ್ ಐಲ್ ಗಿವ್ ಯು ಗೈಸ್ ಅನ್ ಅಪ್ಡೇಟ್. ನೆನ್ನೆ ನಾವು ಆಲ್ಮೋಸ್ಟ್ 10 o'clock ನಾರ್ದರ್ನ್ ಲೈಟ್ಸ್ ಹಂಟಿಂಗ್ ಹೋದ್ವಿ. ಅದಾದಮೇಲೆ ವಿ ವೇಟೆಡ್ ಫಾರ್ ಆಲ್ಮೋಸ್ಟ್ ಲೈಕ್ 3 hours. ಆದರೆ ನಮಗೆ ನಾರ್ದರ್ನ್ ಲೈಟ್ಸ್ ಕಾಣಿಸ್ಲಿಲ್ಲ ಅನ್ಫಾರ್ಚುನೇಟ್ಲಿ. ನಾವು ಹೋಗಿದ ತಕ್ಷಣ ಸ್ವಲ್ಪ ಲೈಟಾಗಿ ಕಾಣಿಸ್ತು. ಸೊ ವಿ ವೇಟೆಡ್ ಇನ್ ದಟ್ ಲೊಕೇಶನ್ ಫಾರ್ ಅ ಲಾಂಗ್ ಟೈಮ್. ಬಿಕಾಸ್ ನಾವು ಹೋಗಿದ ತಕ್ಷಣ ನಾವು ಎಲ್ಲ ಗ್ಲೌಸ್ ಎಲ್ಲ ಹಾಕ್ಕೊಂಡು ಈಚೆ ಹೋಗೋಷ್ಟಲ್ಲೇ ಲೈಕ್ ಫೋಟೋ ಕ್ಲಿಕ್ ಮಾಡೋಷ್ಟಲ್ಲೇ ನಾರ್ದರ್ನ್ ಲೈಟ್ಸ್ ವಾಸ್ ಗಾನ್. ಒನ್ ಫೋಟೋ or 2 ಫೋಟೋಸ್ ಸಿಕ್ತಷ್ಟೇ ನಮಗೆ. ಅದಾದಮೇಲೆ ಇಟ್ ವಾಸ್ ಲೈಕ್ ಬಿಕಾಸ್ ಇಟ್ ವಾಸ್ ಟೂ ಕ್ಲೌಡಿ, ನಮಗೆ ನೋಡೋಕ್ಕಾಗಲ್ಲ ನಾರ್ದರ್ನ್ ಲೈಟ್ಸ್ನ. ನಾವು ಒಂದು 2 hour ಕಾದ್ವಿ, ಸ್ಕೈ ಕ್ಲಿಯರ್ ಆಗುತ್ತೆ, ವಿ ವಿಲ್ ಬಿ ಏಬಲ್ ಟು ಸಿ ನಾರ್ದರ್ನ್ ಲೈಟ್ಸ್ ಅಂತ. ಮತ್ತು ನೆನ್ನೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಇಫ್ ಯು ಡೋಂಟ್ ನೋ ಹೌ aurora lights are formed, please Google, because it's another long video to make and explain you guys how northern lights are formed ಅಂತ. ಬಟ್ ಆದರೆ ನೆನ್ನೆ ಅರ್ಥದ್ದು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಪವರ್ ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಹಾಗಾಗಿ ನಮಗೆ ನಾರ್ದರ್ನ್ ಲೈಟ್ಸ್ ಅಷ್ಟು ಕಾಣಿಸ್ಲಿಲ್ಲ. ಆ್ಯಂಡ್ ರೆಸ್ಟ್ 2 days, ಇನ್ನು ನಮಗೆ 2 ದಿನ ಇದೆ ಇಲ್ಲಿ. ಆದರೆ ಇನ್ನು 2 ದಿನವೂ ನಮಗೆ ನಾರ್ದರ್ನ್ ಲೈಟ್ಸ್ ನೋಡೋಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ ಇಸ್ ಟೂ ಕ್ಲೌಡಿ ಇನ್ ಫಿನ್ಲ್ಯಾಂಡ್. ಹಾಗಾಗಿ ಐ ಥಾಟ್ ಐಲ್ ಕಮ್ ಹಿಯರ್ ಆ್ಯಂಡ್ ಲೆಟ್ ಯು ಗೈಸ್ ನೋ. ನಾವು ಫಸ್ಟ್ ದಿನ ಸಕ್ಸಸ್ಫುಲಿ ನಾರ್ದರ್ನ್ ಲೈಟ್ಸ್ನ ನೋಡಿದ್ವಿ, ಹೇಗೆ ನೋಡಿದ್ವಿ, ಏನೇನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿದ್ವಿ ಅಂತ. ಸೊ ಓಕೆ, ಲೆಟ್ ಮಿ ಸ್ಟಾರ್ಟ್. ಫಸ್ಟ್ ಥಿಂಗ್ ವಿ ಫಾಲೋಡ್ ಇಸ್ ಲೈಕ್ ಪ್ಲ್ಯಾನಿಂಗ್ ಅವರ್ ಟ್ರಿಪ್ ಡ್ಯೂರಿಂಗ್ ನೋ ಮೂನ್ ಡೇ. ಅಂದರೆ ಅಮಾವಾಸ್ಯೆ ಟೈಮಲ್ಲಿ ನಾವು ನಮ್ಮ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಅಮಾವಾಸ್ಯೆ ಬಂದು 30th of November ಇತ್ತು. ನಮ್ಮ ಟ್ರಿಪ್ನ 28th of November ಇಂದ 2nd of December ಪ್ಲ್ಯಾನ್ ಮಾಡಿದ್ವಿ. ಸೊ ಇಷ್ಟು ದಿನದಲ್ಲಿ ನಾವು ಯಾವತ್ತಾದರೂ ನೋಡ್ಬೋದು ನಾರ್ದರ್ನ್ ಲೈಟ್ಸ್ನ ಅಂತ. ಸೊ ನೀವೇನಾದರೂ ಫುಲ್ ಮೂನ್ ಡೇ ಟೈಮಲ್ಲಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ರೆ ಮೂನ್ ಲೈಟ್ ಸಿಕ್ಕಾಬೇಡ ಸ್ಟ್ರಾಂಗ್ ಇರುತ್ತೆ. ನೀವು ನಾರ್ದರ್ನ್ ಲೈಟ್ಸ್ನ ನೋಡೋದಕ್ಕೆ ಲೈಟ್ ಆಲ್ಮೋಸ್ಟ್ 0 ಅಥವಾ ನಿಲ್ಲಿರಬೇಕು. ಇನ್ ಕೇಸ್ ನಾರ್ದರ್ನ್ ಲೈಟ್ಸ್ ಆಗ್ತಾ ಇದ್ರೂ ನೀವು ಫುಲ್ ಮೂನ್ ಟೈಮಲ್ಲಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ರೆ ಕಾಣೋದೇ ಇಲ್ಲ. ಸೊ ಆ ರೀಸನಿಂದ ಒಂದನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೇನೆಂದರೆ ನ್ಯೂ ಮೂನ್ ಡೇ ಅಥವಾ ನೋ ಮೂನ್ ಡೇ ಟೈಮಲ್ಲಿ ನಾವು ನಮ್ಮ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ.
ಸೊ ಅವಾಗ ತುಂಬಾ ಕಮ್ಮಿ ಮೂನ್ ಲೈಟ್ ಇರುತ್ತೆ ಆ್ಯಂಡ್ ವಿಲ್ ಬಿ ಏಬಲ್ ಟು ಸೈಟ್ ಇಟ್ ವೆರಿ ಈಸಿಲಿ ಅಂತ. ಸೆಕೆಂಡ್ ಥಿಂಗ್ ಇಸ್, ನಾನು ಕೆಲವೊಬ್ಬರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿದ್ದೆ. ಐ ವಿಲ್ ಪುಟ್ ದೇರ್ ಲಿಂಕ್ಸ್ ಡೌನ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ನೀವು ಅವ್ರನ್ನ ಫಾಲೋ ಮಾಡಿ, ಬಿಕಾಸ್ ಅವರು ಅವಾಗವಾಗ ಒಂದು ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡ್ತಾರೆ. ಮತ್ತು ನಾರ್ದರ್ನ್ ಲೈಟ್ಸ್ ಸೈಟಿಂಗ್ ಆಗ್ತಾ ಇದ್ದರೆ ಓಕೆ ಹೋಗಿ ನೋಡಿ ನಾರ್ದರ್ನ್ ಲೈಟ್ಸ್ ಆಗ್ತಾಯಿದೆ ಇಂತಿಂಥ ಜಾಗದಲ್ಲಿ ಅಂತ. ನಾಟ್ ಎಕ್ಸಾಕ್ಟ್ ಲೊಕೇಶನ್ ಕೊಡಲ್ಲ, ಬಟ್ ಆದರೆ ಆ ಊರಿನ ಲೊಕೇಶನ್ ಆದರೂ ಅಟ್ಲೀಸ್ಟ್ ಹೇಳ್ತಾರೆ. ರೋವೆನ್ಯಾಮಿನಲ್ಲಿ ಆಗ್ತಾ ಇದೆ ಅಥವಾ ಲ್ಯಾಪಿನಲ್ಲಿ ಆಗ್ತಾ ಇದೆ, ಆ ಥರ ಏನಾದರೂ ಒಂದು ಲೈಕ್ ಹಿ ವಿಲ್ ಅಟ್ಲೀಸ್ಟ್ ಟೆಲ್ ದೋಸ್ ಥಿಂಗ್ಸ್. ಸೊ ವಿ ವಿಲ್ ನೋ, like aimless ಆಗಿ we will not be going and seeing anywhere. And he will also be telling that okay magnetic field strong ಇದೆಯಾ ವೀಕ್ ಇದೆಯಾ ಆ ಥರ ಎಲ್ಲ ಸ್ವಲ್ಪ ಕೆಲವೊಂದೊಂದು ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. So we followed some of them. I will link them down in the description. You can go follow them if you want. The third thing we did is like booking our rooms outside the city limits, because moonlight ಒಂದೇ ಮ್ಯಾಟರ್ ಆಗೋದಿಲ್ಲ, ನಮ್ಮ ಸುತ್ತಮುತ್ತಲಿನ ಲೈಟ್ ಕೂಡ ಮ್ಯಾಟರ್ ಆಗುತ್ತೆ. ಲೈಟ್ ಪೊಲ್ಯೂಷನ್ ಸಿಕ್ಕಾಬಟ್ಟೆ ಇದ್ದರೆ ನಾವು ನಾರ್ದರ್ನ್ ಲೈಟ್ಸ್ನಲ್ಲಿ ನೋಡೋದಕ್ಕಾಗೋದಿಲ್ಲ. ಸೊ ಇವಾಗ ಹೆಲ್ಸಿಂಕಿಗೆ ಹೋದರೆ ಹೆಲ್ಸಿಂಕಿನಲ್ಲಿ ಸಿಕ್ಕಾಬಟ್ಟೆ ಇರುತ್ತೆ ಲೈಟ್ ಪೊಲ್ಯೂಷನ್. ಅದೊಂದು ಮೇಜರ್ ಸಿಟಿ ಅದು. ಅಲ್ಲಿ ನೀವು ನಾರ್ದರ್ನ್ ಲೈಟ್ ಸೈಟಿಂಗ್ ಮಾಡೋಕ್ಕಾಗೋದೇ ಇಲ್ಲ ಬಿಕಾಸ್ ಆಫ್ ದ ಲೈಟ್ ಪೊಲ್ಯೂಷನ್. ಅಥವಾ ಯಾವುದೇ ಒಂದು ಸಿಟಿ ಊರಿಗೆ ಹೋದ್ರೂ ಅಷ್ಟೇ, ಅಲ್ಲಿ ಮೇನ್ ಸಿಟಿಲಿದ್ದರೆ ಆ ಮೇನ್ ಸಿಟಿದು ಲೈಟ್ ಪೊಲ್ಯೂಷನ್ ಸಿಕ್ಕಾಬಟ್ಟೆ ಇರುತ್ತೆ. ಸೊ ನಿಮಗೆ ನಾರ್ದರ್ನ್ ಲೈಟ್ಸ್ ಅಲ್ಲಿ ಆಗ್ತಾಯಿದೆ ಅಂದ್ರೂ ಕಾಣಿಸೋದಿಲ್ಲ. ಸೊ ಸ್ವಲ್ಪ ಸಿಟಿ ಲಿಮಿಟ್ಸಿಂದ ಹೊರಗೆ ಒಂದು 5-6 ಕಿಲೋಮೀಟರ್ ಹೊರಗೆ ಬಂದರೆ ಸಾಕು ಇಲ್ಲೆಲ್ಲ, ಯಾಕಂದರೆ ಇದೆಲ್ಲ ತುಂಬ ಚಿಕ್ಕ ಚಿಕ್ಕ ಊರು. ಅಲ್ಲಿಂದ ಹೊರಗೆ ನಾವು ನಮ್ಮ ಸ್ಟೇನ ಬುಕ್ ಮಾಡಿದ್ವಿ. ಆ್ಯಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಲೈಕ್ ಐ ಫಾಲೋಡ್ ಸಮ್ ಆಫ್ ದ ಅಪ್ಲಿಕೇಶನ್ಸ್ ಟು ಸಿ. ಫಸ್ಟ್ ಅಪ್ಲಿಕೇಶನ್ ಇಸ್ ಅರೋರಾ. ಅರೋರಾನಲ್ಲಿ ನಾವಿರೋ ಜಾಗದಲ್ಲಿ ನಾರ್ದರ್ನ್ ಲೈಟ್ಸ್ ಆಗ್ತಾ ಇದೆಯಾ ಇಲ್ವಾ ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೊಡುತ್ತೆ. ಸೊ ದಟ್ ವಾಸ್ ಒನ್ ಅಪ್ಲಿಕೇಶನ್ ದ್ಯಾಟ್ ವಿ ಫಾಲೋಡ್. ಆಮೇಲೆ ಸೆಕೆಂಡ್ ಅಪ್ಲಿಕೇಶನ್ ಇಸ್ ವಿಂಡಿ. ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್, ಬಿಕಾಸ್ ಅಲ್ಲಿ ನಾವಿರೋಂಥ ಜಾಗ ಕ್ಲೌಡಿ ಇದೆಯಾ ಅಥವಾ ಇನ್ನೊಂದು 1-2 ಅವರ್ಸ್ನಲ್ಲಿ ಕ್ಲೌಡ್ಸ್ ಬರುತ್ತಾ ಅನ್ನೋ ಅಂತ ಒಂದು ಇನ್ಫಾರ್ಮೇಷನ್ನ ಕೊಡುತ್ತೆ. ಹೇಗಿದೆ ವೆದರ್ ಫೋರ್ಕ್ಯಾಸ್ಟ್ ಅನ್ನೋದೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ. ಬಿಕಾಸ್ ನೀವು ಏನಾದರೂ ಕ್ಲೌಡಿ ನೀವು ಹೋಗೋ ಟೈಮಲ್ಲಿ ಕ್ಲಿಯರ್ ಸ್ಕೈ ಇಲ್ಲ, ಇಟ್ಸ್ ಕ್ಲೌಡಿ ಅಂದರೆ ಯು ಕ್ಯಾನ್ ನಾಟ್ ಸಿ ನಾರ್ದರ್ನ್ ಲೈಟ್ಸ್ ಫಾರ್ ಶ್ಯೂರ್. ಅದಕ್ಕೆ ಸೊ that is also one more important thing to keep in mind. So we followed that app Windy. ಆ್ಯಂಡ್ ದ ಥರ್ಡ್ ಅಪ್ಲಿಕೇಶನ್, ಇದು ಅಪ್ಲಿಕೇಶನ್ ಅಲ್ಲ, ಬೇಸಿಕಲಿ ವೆಬ್ಸೈಟ್ ಲಿಂಕ್ ಇದು. ಅದನ್ನು ನಾನು ಬುಕ್ ಮಾರ್ಕ್ ಥರ ಮಾಡಿಕೊಂಡು ನನ್ನ ಅಪ್ಲಿಕೇಶನ್ ಥರ ಯೂಸ್ ಮಾಡ್ತಾ ಇದ್ದೆ ನನ್ನ ಫೋನ್ನಲ್ಲಿ. ಸೊ ದ್ಯಾಟ್ ವಾಸ್ ಅರೋರಾ ವೆಬ್ ಕ್ಯಾಮ್ರಾ ಅಂತ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಟು ಸಿ ನಾರ್ದರ್ನ್ ಲೈಟ್ಸ್, ಬಿಕಾಸ್ ಈ ಒಂದು ಅಪ್ಲಿಕೇಶನಲ್ಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಫೇಮಸ್ ಸ್ಪಾಟ್ಸ್ ಇನ್ ಫಿನ್ಲ್ಯಾಂಡ್ ಜಾಗದಲ್ಲೆಲ್ಲ ವೆಬ್ ಕ್ಯಾಮ್ರಾ ಹಾಕಿದ್ದಾರೆ. ಬೇರೆ ವಿ ಕ್ಯಾನ್ ಸೈಟ್ ನಾರ್ದರ್ನ್ ಲೈಟ್ಸ್ ಮೋಸ್ಟ್ಲಿ ಅಂತ ಜಾಗಕ್ಕೆಲ್ಲ ವೆಬ್ ಕ್ಯಾಮ್ರಾ ಹಾಕಿದ್ದಾರೆ. ಸೊ ಇನ್ ಕೇಸ್ ಏನಾದರೂ ಅರೋರಾ ಅಪ್ಲಿಕೇಶನಲ್ಲಿ ಆಗ್ತಾಯಿದೆ ನಾರ್ದರ್ನ್ ಲೈಟ್ಸ್ ಅಂತ ಬಂದರೆ, ಆ್ಯಂಡ್ ವಿಂಡಿ ಅಪ್ಲಿಕೇಶನಲ್ಲಿ ಸ್ಕೈಸ್ ಕ್ಲಿಯರ್ ಅಂತ ಬಂದರೆ, ಈ ವೆಬ್ ಕ್ಯಾಮ್ರಾನಲ್ಲಿ ಹೋಗಿ ಯಾವ ಲೊಕೇಶನಲ್ಲಿ ಆಗ್ತಾಯಿದೆ ಅಂತ ನೀವು ಲೈವ್ ಆಗಿ ನೀವು ಹೋಟೆಲಿಂದನೇ ನೋಡ್ಬೋದು. ವೆಬ್ ಕ್ಯಾಮ್ರಾನಲ್ಲಿ ಲೈಕ್ ಇನ್ ಕೇಸ್ ನಾರ್ದರ್ನ್ ಲೈಟ್ಸ್ ಆಗ್ತಿದೆ ಅಂತ ಆಗ್ತಾಯಿದ್ರೆ ಆ ವೆಬ್ ಕ್ಯಾಮ್ರಾ ಕೆಳಗೇನೆ ನಿಮಗೆ ಗೂಗಲ್ ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದಟ್ ಪ್ಲೇಸ್ ಆ್ಯಂಡ್ ವಾಚ್ ನಾರ್ದರ್ನ್ ಲೈಟ್ಸ್. ದಟ್ ವಾಸ್ ಮೋಸ್ಟ್ ಯೂಸ್ಫುಲ್ ಅಪ್ಲಿಕೇಶನ್ ಫಾರ್ ಅಸ್. ಯಾಕಂದರೆ ನಾವು ನೋಡಿದ್ದು ಒಂದು 2-3 ಜಾಗದಲ್ಲಿ ಆಗ್ತಾಯಿತ್ತು. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಆ ಗೂಗಲ್ ಕೋಆರ್ಡಿನೇಟ್ಸ್ ತೊಗೊಂಡು ಗೂಗಲ್ನಲ್ಲಿ ಆ್ಯಂಡ್ ದೆನ್ ವಿ ವೆಂಟ್ ಟು ದಟ್ ಪ್ಲೇಸ್ ಆ್ಯಂಡ್ ವಿ ಎಕ್ಸ್ಪೀರಿಯನ್ಸ್ ದ ನಾರ್ದರ್ನ್ ಲೈಟ್ಸ್. ನಾವು ಒಬ್ಬರೇ ಎಲ್ಲ ಆ ಥರ ಸಿಕ್ಕಾಪಟ್ಟೆ ಜನ ಮಾಡಿದರು, ತುಂಬ ಜನ ಬಂದಿದ್ದರು. ಬಟ್ this information is for you guys, so you can download this application called Aurora Webcam. It is not application, basically it's a website link. I will link that down. And also ಅವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ಇದೆ. ಅವರು ಅದರಲ್ಲಿ ಕ್ಲೀನಾಗೆ ಆ ವೆಬ್ಸೈಟ್ ಲಿಂಕ್ನ ನೀವು ನಿಮ್ಮ ಮೊಬೈಲಿಗೆ ಬುಕ್ ಮಾರ್ಕ್ ಥರ ಹೇಗೆ ಹಾಕೋಬೋದು, ಮೊಬೈಲಲ್ಲಿ ಅಪ್ಲಿಕೇಶನ್ ಥರ ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಆ ಥರ ನಾವೇನು ಮಾಡಿದ್ವಿ, ಅದನ್ನು ತುಂಬ ನೋಡ್ತಾನೆ ಇದ್ವಿ ವೆಬ್ ಕ್ಯಾಮ್ರಾನ ಆಲ್ಮೋಸ್ಟ್ ಆಫ್ಟರ್ 9 o'clock ಎವ್ರಿ 5 minutes once, 10 minutes once. ಸೊ ಇಲ್ಲೆಲ್ಲ ಅಂತೂ ನಾರ್ದರ್ನ್ ಲೈಟ್ಸ್ ಆಗ್ತಾ ಇದೆಯಾ ಅಂತ. ಒನ್ಸ್ ವಿ ಗಾಟ್ ಟು ನೋ ನಾರ್ದರ್ನ್ ಲೈಟ್ಸ್ ಆಗ್ತಾ ಇದೆ ಅಂತ, ದೆನ್ ವಿ ರಶ್ಡ್ ಇನ್ ಟು ದ್ಯಾಟ್ ಪ್ಲೇಸ್ ಆ್ಯಂಡ್ ದೆನ್ ವಿ ಸಾ ನಾರ್ದರ್ನ್ ಲೈಟ್ಸ್. ದಟ್ ಈಸ್ ಆಲ್. ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಫಾಲೋಡ್ ಟು ಸಿ ನಾರ್ದರ್ನ್ ಲೈಟ್ಸ್. ಐ ಹೋಪ್ ಯು ಲೈಕ್ ದಿಸ್ ಇನ್ಫಾರ್ಮೇಷನ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ you can ask them in the comment box, or you can also DM me. You can also DM me on Instagram. I would definitely be able to help you guys. I hope you also see northern lights. Now like we thought like ಇನ್ನೂ 2 ದಿನ ಇದೆ, ಏನಕ್ಕೆ ಇವತ್ತೆಲ್ಲ ಇನ್ಫಾರ್ಮೇಷನ್ ಹೇಳಿ ಮುಗಿಸ್ತಿದ್ದೀವಿ ಅಂತ ಅಂದ್ಕೊಂಡ್ರೆ, ಬಿಕಾಸ್ ಇನ್ನು 2 ದಿನವೂ ನಾವು ನಾರ್ದರ್ನ್ ಲೈಟ್ಸ್ನ ಖಂಡಿತವಾಗ್ಲೂ ನೋಡೋಕ್ಕಾಗೋದಿಲ್ಲ. ಬಿಕಾಸ್ ಟೆಂಪ್ರೇಚರ್ ಇಸ್ ಲೈಕ್ ಫುಲ್ -20-22 ಹೋಗ್ತಾ ಇದೆ. ಅದಾದಮೇಲೆ ಇಟ್ ಇಸ್ ಕ್ಲೌಡಿ, ಇಟ್ಸ್ ಗೋಯಿಂಗ್ ಟು ಬಿ ಸ್ನೋಯಿಂಗ್. ಇಫ್ ಇಟ್ ಇಸ್ ಕ್ಲೌಡಿ ಡೆಫಿನೆಟ್ಲಿ ಯು ಕ್ಯಾನ್ ನಾಟ್ ಸಿ ನಾರ್ದರ್ನ್ ಲೈಟ್ಸ್.
So I thought I'll come here today and give all the information. I hope you like this video. I hope you guys also will be able to see Northern Lights with the help of this information. Thank you for watching. See you in another video. Bye.